ನಮಸ್ಕಾರ ವೀಕ್ಷಕರೇ, ಇವತ್ತು 5 PSU ಸ್ಟಾಕ್ಸ್ ನೋಡೋಣ. ಒಳ್ಳೆ ಪೊಟೆನ್ಷಿಯಲ್ ಇರತಕ್ಕಂಥ, ಈಗ ಆಲ್ರೆಡಿ ಒಳ್ಳೆ ರಿಟರ್ನ್ಸ್ ಕೊಟ್ಟು ಮತ್ತು ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಕೂಡ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ಬೋದಂತ ಒಂದು 5 ಪೊಟೆನ್ಷಿಯಲ್ ಇರತಕ್ಕಂಥ PSU ಸ್ಟಾಕ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಒಂದು 2 ದಿವಸದಿಂದ ನನಗೆ ಭಾಳ ಜನ ಕೇಳ್ತಾ ಇದ್ರಿ, ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಸಕ್ಕತ್ತ ಮೂವ್ಮೆಂಟ್ ಆಗಿದೆ ಸರ್, ಬೈ ಮಾಡ್ಬೋದು ಅಂತ. ಯಾವತ್ತು ಕಂಟಿನ್ಯೂ ಅಪ್ಪರ್ ಸರ್ಕ್ಯೂಟ್ ಹೋಗ್ಬೇಕಾದ್ರೆ ತುಂಬ ಅಪ್ವರ್ಡ್ ಪೊಟೆನ್ಷಿಯಲ್ ಇದ್ದಾಗ ಖಂಡಿತವಾಗ್ಲೂ ಯಾವನ್ನ ಹಿಡಿಯೋಕ್ಕೆ ಹೋಗಬಾರ್ದು. ಯಾಕಂದರೆ ಅವು ಬಿದ್ದರೆ ಕರೆಕ್ಷನ್ ಆಗೇ ಆಗ್ತವೆ. ಸೊ ಅದಕ್ಕೆ ನಾನು ಹೇಳಿದ್ದೆ ಕೂಡ ಕೆಲವರಿಗೆ, ಫೋನ್ ಮಾಡಿದವರಿಗೆ ಅಥವಾ ಮೆಸೇಜ್ ಮಾಡಿದವರಿಗೆ, ಕರೆಕ್ಷನ್ ವೆಯ್ಟ್ ಮಾಡಿ. ಯಾಕಂದರೆ ಎನಿ ಚಾನ್ಸಸ್ ಕಂಟಿನ್ಯೂ ಅಪ್ಪರ್ ಸರ್ಕ್ಯೂಟ್ 5% ಬೀಳ್ತಾ ಇದೆ ಅಂದಾಗ ಬೀಳೋ ಚಾನ್ಸ್ ಇದೆ ಅಂತ. ನಿನ್ನೆ ಕೂಡ 5% ಲೋಯರ್ ಸರ್ಕ್ಯೂಟ್ ಬಿದ್ದಿದೆ. ಬಟ್ ಒಳ್ಳೆ ಕಂಪ್ನಿ, ವೆಯ್ಟ್ ಫಾರ್ ದಿ ಕರೆಕ್ಷನ್. ಹತ್ತತ್ರ ಈಗ ಏನು 2,000 ರೂಪಾಯಿದಲ್ಲಿ ಇದೆ, ಅದು ತುಂಬ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. ಕರೆಕ್ಷನ್ನಿಗೆ ವೆಯ್ಟ್ ಮಾಡಿ, ಅದು ಇನ್ನೂ ಏನು ಮುಂದಿನ ತುಂಬ ವರ್ಷಗಳಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ. ವೆಯ್ಟ್ ಮಾಡಿ ಒಳ್ಳೆ ಕರೆಕ್ಷನ್ ಆಗಿ ಕನ್ಸಾಲಿಡೇಷನ್ ಫೇಸ್ ಬಂದಾಗ ಪಿಕ್ ಮಾಡ್ತಾ ಹೋಗ್ಬೋದು. ಬಟ್ ಒಂದು ಒಳ್ಳೆಯ ಸ್ಟಾಕು, ಅದ್ರ ಬಗ್ಗೆ ನೀವು ರ್ಯಾಡರಲ್ಲಿಟ್ಟು ಸ್ಟಡಿ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ. ಮೊದಲನೇ ಸ್ಟಾಕು ಕೋಲ್ ಇಂಡಿಯಾ. ಈ ವರ್ಷದ ರೆವೆನ್ಯೂ ನೋಡೋದಾಯ್ತಂದರೆ 1,42,324 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 1,38,252 crores. ಸೊ ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಇದೆ ಸೇಲ್ಸಲ್ಲಿ. ಒಳ್ಳೆಯ OPM ಕೂಡ ಈ ವರ್ಷ ಮೇಂಟೈನ್ ಮಾಡಿದೆ. ಹಾಗಾಗಿ ನೆಟ್ ಪ್ರಾಫಿಟನ್ನು ನೀವು ನೋಡ್ಬೋದು. ಈ ವರ್ಷ 37,000 crores ನೆಟ್ ಪ್ರಾಫಿಟನ್ನು ಕೊಟ್ಟಿದೆ. ಲಾಸ್ಟ್ ಇಯರ್ ಇಟ್ ವಾಸ್ 28,000 crores. ಅದಕ್ಕಿಂತ ಮುಂಚೆ ನೋಡಿದ್ರೆ 17,000, 12,000. ಸೊ ನೀವು ನೋಡಿದ್ರೆ ಈ ವರ್ಷ ತುಂಬ ಹೈಯೆಸ್ಟ್ ಅಂದರೆ 37,000 ಕೋಟಿ ಪ್ರಾಫಿಟನ್ನು ಮಾಡಿದೆ. ಹಾಗಾಗಿ ಒಳ್ಳೆಯ ರಿಪೋರ್ಟ್, ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಈ ವರ್ಷ. ಸೊ 42% ಡಿವಿಡೆಂಡ್ ಪೇಔಟು. ಇವ್ನು ನೀವು ನೋಡ್ತಾ ಹೋದರೆ ಡಿವಿಡೆಂಡ್ ಪ್ರತಿ ವರ್ಷ ಒನ್ ಆಫ್ ದಿ ಏನು ಒಳ್ಳೆಯ ಡಿವಿಡೆಂಡನ್ನು ಕೊಡೋ, ಅಂದರೆ ಹೈಯೆಸ್ಟ್ ಡಿವಿಡೆಂಡ್ ಕೊಡೋ ಸ್ಟಾಕ್ಸ್ ಲೀಸ್ಟ್ಗಳಲ್ಲಿ ಕೋಲ್ ಇಂಡಿಯಾ ಕೂಡ ಸೇರುತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಏನು ಕೆಲವರು ಭಾಳ ಜನ ಏನು ದೊಡ್ಡ ಅಮೌಂಟ್ಗಳನ್ನು ತುಂಬ ಲಾಂಗ್ ಟರ್ಮಿಗೆ, ಮತ್ತು ಅದರಲ್ಲಿ ಕೆಲವರು SIPಯನ್ನು ಆ ಥರ ಮಾಡ್ತಾ ಹೋಗ್ತಾರೆ. ಸೊ ಕೋಲ್ ಇಂಡಿಯಾ ಇಸ್ ದ ಫಸ್ಟ್ ಕಂಪನಿ. ಖಂಡಿತವಾಗ್ಲೂ ಈ ವರ್ಷ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ. ಇದನ್ನು ನೀವು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಕೋಲ್ ಇಂಡಿಯಾ ಈಸ್ ಇನ್ ಮೈನಿಂಗ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕೋಲ್ ಆ್ಯಂಡ್ ಆಲ್ಸೋ ಆಪರೇಟ್ಸ್ coal washeries. The major consumers of the company are power and steel sectors. Consumers from other sectors include cement, fertilizers, bricks, clinks, etc. ಸೊ ಈಗ ಇದನ್ನು ನೋಡೋಣಪ್ಪ ಅಂತಂದರೆ, ನೀವು ನೇಚರ್ ಆಫ್ ಬಿಸ್ನೆಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ಬಿಕಾಸ್ ಇದು ಈಗ ಸದ್ಯದ ಬೂಮಿಂಗ್ ಸೆಕ್ಟ್ರು, ಮತ್ತು ಎನಿ ಟೈಮ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥ, ನಾವೇನು ಹೇಳ್ತೀವಲ್ಲ ಬೇಸಿಕ್ ಅಮ್ಯಾನಿಟೀಸ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಬರ್ತಕ್ಕಂಥ ಕಂಪ್ನಿ ಇದು. ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ. ಮುಂದಿನ ವರ್ಷಗಳಲ್ಲಿ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಎಸ್ಪೆಷಲಿ ಹೈ ಡಿವಿಡೆಂಡ್ ಸ್ಟಾಕು. ಆಮೇಲೆ ತುಂಬ ಜನ ಈಗ ಆಲ್ರೆಡಿ ಕೆಲವರಿಗೆ ಮ್ಯೂಚುವಲ್ ಫಂಡು ಮತ್ತು SIP ಯಾವ ಥರ ಯಾವುದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ಸು ಭಾಳ ಗೊತ್ತಿರಲ್ಲ. ಎಲ್ಲೋ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಅದನ್ನು ಮಾಡ್ತಾ ಇರ್ತೀರ. ಖಂಡಿತವಾಗಿಯೂ ನಾನು ಕೆಲವರಿಗೆ ಈಗ ಮೋಸ್ಟ್ಲಿ ಯೂಟ್ಯೂಬಿಂದನೇ ಕನೆಕ್ಟ್ ಆಗಿರ್ತಕ್ಕಂಥ 15-20 ಜನಕ್ಕೆ ಮ್ಯೂಚುವಲ್ ಫಂಡು ಮತ್ತು SIP ಕೂಡ ನಾನು ಅಲೋಕೇಶನ್ಸ್ ಮಾಡಿಸ್ಕೊಟ್ಟಿದ್ದೀನಿ. ಅಂದರೆ ಒಳ್ಳೆಯ ಮ್ಯೂಚುವಲ್ ಫಂಡು SIP ನಿಮಗೂ ಕೂಡ ಮಾಡಬೇಕು, ಒಂದು ಒಳ್ಳೆಯ ರಿಟರ್ನ್ ತಗೋಬೇಕಂತ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಖಂಡಿತವಾಗಿ ನಾನು ರೆಫರ್ ಮಾಡಿ ನಿಮಗೆ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡಲ್ಲಿ ಅಕಾಮಡೇಟ್ ಮಾಡಿಸ್ಕೊಡ್ತೀನಿ. ನಿಮ್ಮ ಪೊಟೆನ್ಷಿಯಲ್ ಮೇಲೆ, ಅಂದರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ, ಎಷ್ಟು SIP ಮಾಡ್ತಾ ಹೋಗ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಯಾವುದು ಅಪ್ರೋಪ್ರಿಯೇಟ್, ಯಾವುದು ತುಂಬ ಚೆನ್ನಾಗಾಗುತ್ತೆ, ಅದರಲ್ಲಿ ನಿಮಗೆ ರಿಟರ್ನ್ಸ್ ಕೂಡ ಏನಂತೀವಲ್ಲ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ರಿಟರ್ನ್ಸ್ ಯಾವುದ್ರಲ್ಲಿ ತೊಗೋಬೋದು ಅಂತೇಳಿ ಖಂಡಿತವಾಗಿ ನಾನು ಗೈಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನಿಮಗೆ ಇಂಟ್ರೆಸ್ಟ್ ಇರುವಂಥವ್ರು ಫೋನ್ ಮಾಡ್ಬೋದು. ಎರಡನೇ ಕಂಪ್ನಿ ಇರ್ಕಾನ್ ಇಂಟರ್ನ್ಯಾಷನಲ್ಲು. ಈ ವರ್ಷದ ಸೇಲ್ಸ್ ನೋಡಿದ್ರೆ 12,300 ಕೋಟಿ ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 10,000 crores. ಅದಕ್ಕಿಂತ ಮುಂಚೆ 7,000 ನೋಡಿದ್ರೆ ನೀವು ರೆವೆನ್ಯೂನಲ್ಲಿ ತುಂಬ ಒಳ್ಳೆ ಇನ್ಕ್ರೀಸ್ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ಬಿಲೋ 10% ಇದೆ. ಓಕೆ, ನೆಟ್ ಪ್ರಾಫಿಟ್ ನೋಡ್ತಾ ಇತ್ತು ಅಂದರೆ ಈ ವರ್ಷ 930 crores ತೋರಿಸಿದೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 765. ಸೊ ಬೋತ್ ಸೇಲ್ಸ್ ಮತ್ತು ಪ್ರಾಫಿಟಲ್ಲಿ ಒಳ್ಳೆಯ ಇನ್ಕ್ರೀಸ್ ಇದೆ. ಒಳ್ಳೆಯ ಡಿವಿಡೆಂಡ್ ಕೂಡ ಪೇಔಟನ್ನು ಮಾಡಿದೆ. ಸೊ ಅದರ ಜೊತೆಗೆ ನೀವು ಇದನ್ನು ಏನಪ್ಪ ಅಂತಂದರೆ ಕಮೆನ್ಸ್ ಡಿಸ್ಪ್ಲಿನ್ 1976 ಆಸ್ ಎ ರೈಲ್ವೆ ಕನ್ಸ್ಟ್ರಕ್ಷನ್ ಕಂಪನಿ. ಇಟ್ ಡೈವರ್ಸಿಫೈಡ್ ಪ್ರೋಗ್ರೆಸಿವ್ಲಿ ಸಿನ್ಸ್ 1985 ಆಸ್ ಅನ್ ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸ್ಪೆಷಲೈಸೇಷನ್ ಇನ್ ಲಾರ್ಜ್ ಆ್ಯಂಡ್ ಟೆಕ್ನಾಲಜಿಕಲಿ ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್. ಸೊ ನೀವು ಇದನ್ನು ನೋಡ್ತಾ ಹೋಯ್ತು ಅಂತಂದರೆ ದಿಸ್ ಈಸ್ ಬಿಲಾಂಗ್ಸ್ ಟು, ಅಂದರೆ ಇದು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದೆ ಅಂದರೆ ಎಲ್ಲೆಲ್ಲಿ ಇರ್ಕಾನ್ ಇಂಟರ್ನ್ಯಾಷನಲ್ ನಿಮಗೆ ಸಂಬಂಧಪಡುತ್ತೆ ಅಂದರೆ ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎರಡೂ ಇರ್ತಕ್ಕಂಥದ್ರಿಂದ. ಸೊ ಬರ್ತಕ್ಕಂಥ ಮುಂದಿನ ವರ್ಷಗಳಲ್ಲಿ ಎರಡು ಬೂಮಿಂಗ್ ಸೆಕ್ಟ್ರೇ ನೀವು ಹೇಳ್ಬೋದು, ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರು. ಹಾಗಾಗಿ ಇದನ್ನು ಫೋಕಸಲ್ಲಿ ಇರ್ತಕ್ಕಂಥ ಸ್ಟಾಕ್ ಇದು. ನೀವು ಖಂಡಿತವಾಗಿ ಇದನ್ನು ಡೈರೆಕ್ಟರ್ಗಳು ಇದ್ರ ಮುಂದೆ ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಎಸ್ಪೆಷಲಿ ಲಾಸ್ಟ್ ಇಯರ್ ನೀವು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ಒಂದು 2-3 ಇಯರ್ಸಲ್ಲಿ ಇನ್ನೂ ಒಳ್ಳೆಯ ರಿಸಲ್ಟನ್ನು, ಅಂದರೆ ಇನ್ನೂ ಸೇಲ್ಸು ಮತ್ತು ಪ್ರಾಫಿಟಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಸ್ಟಾಕನ್ನು ರ್ಯಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಒಳ್ಳೆಯ ಸ್ಟಡಿ ಮಾಡಿ. ಮೂರನೇ ಕಂಪ್ನಿ NTPC. ಈ ವರ್ಷದ ಸೇಲ್ಸ್ ನೋಡಿದ್ರೆ 1,78,000 crores ಇದೆ. ಲಾಸ್ಟ್ ಇಯರ್ ಇಟ್ ವಾಸ್ 1,76,000. ಅದಕ್ಕಿಂತ ಮುಂಚೆ 1,32,000.
ಒ ಪಿ ಎಮ್ ಕೂಡ ಒಂದು ಒಳ್ಳೆಯ ಒ ಪಿ ಎಮ್ಮನ್ನು ಮೇಂಟೈನ್ ಮಾಡಿದೆ. ಅಬೌಟ್ 25% ಇದೆ ಇದ್ರ ಒ ಪಿ ಎಮ್ಮು. ನೆಟ್ ಪ್ರಾಫಿಟ್ ನೋಡ್ತಾ ಹೋಗ್ತಂದರೆ ಈ ವರ್ಷ 21,332 crores. ಲಾಸ್ಟ್ ಇಯರ್ ಇಟ್ ವಾಸ್ 17,121 crores. ಸೇಲ್ಸಲ್ಲಿ ಕೂಡ ಸ್ವಲ್ಪ ಅಪ್ ನೋಡ್ತಾ ಇದ್ದೀವಿ. ಬಟ್ ಪ್ರಾಫಿಟಲ್ಲಿ ಎಸ್ಪೆಷಲಿ ಪ್ರಾಫಿಟ್ ಮಾರ್ಜಿನ್ ತುಂಬ ಜಾಸ್ತಿ ಇರೋದ್ರಿಂದ ಪ್ರಾಫಿಟ್ ತುಂಬ ಜಾಸ್ತಿ ಆಗಿದೆ. ಸೊ ಇದು NTPC, ಇದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಲಾಂಗ್ ವಿತ್ ಇಟ್ ಅಸೋಸಿಯೇಟ್ಸ್ ಆ್ಯಂಡ್ JVs ಪ್ರೈಮರಿ ನೋಡಿದ್ರೆ ಜನರೇಷನ್ ಆ್ಯಂಡ್ ಸೇಲ್ ಆಫ್ ಬಲ್ಕ್ ಪವರ್ ಟು ಸ್ಟೇಟ್ ಪವರ್ ಯುಟಿಲಿಟೀಸ್. ಸೊ ಇದು ಪವರಲ್ಲಿ ಕೆಲಸ ಮಾಡ್ತಕ್ಕಂಥ ರಿಗಾರ್ಡಿಂಗ್ ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ಬೋದು. NTPC ಇಟ್ಸ್ ನೀವೇನು ಹೇಳ್ತೀವಿ ನವರತ್ನ ಕಂಪ್ನಿ, ಒಂದು ಒಳ್ಳೆಯ ಕಂಪ್ನಿ. ಎಸ್ಪೆಷಲಿ ನಿಮಗೆ ಈ ವರ್ಷ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಮುಂಬರುವ 1-2-3 ಇಯರ್ಸಲ್ಲಿ ನಿಮಗೆ ಗೊತ್ತಿರ್ಬೋದು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಈಗಾಗಲೇ ಸಾಕಷ್ಟು ಎಷ್ಟು 5 ಟ್ರಿಲಿಯನ್ 5 lakh ಸಮಥಿಂಗ್ ಎಷ್ಟೋ ಬಜೆಟನ್ನು ಕೂಡ ಎತ್ತಿಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ 2-3 ವರ್ಷ ಬಜೆಟ್ಗಳಲ್ಲಿ ಕೂಡ ರಿನ್ಯೂವಬಲ್ ಎನರ್ಜಿ ಮೇಲೆ ತುಂಬ ಫೋಕಸ್ ಮಾಡೋದ್ರಿಂದ ಇದು ಒಂದು ಸ್ಟಾಕ್ ನೀವು ತುಂಬ ಬೂಮಿಂಗ್ ಸೆಕ್ಟ್ರಲ್ಲಿರೋದ್ರಿಂದ ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿ ಒಂದು ಒಳ್ಳೆಯ ಏನು ಸ್ಟಾಕ್ ಇದು ರಾಡಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಸ್ಟಡಿ ಮಾಡಿ. ಫೋರ್ತ್ ಕಂಪ್ನಿ ಇಸ್ BEL. ಈ ವರ್ಷದ ಸೇಲ್ಸನ್ನು ನೋಡಿದ್ರೆ 20,268. ಲಾಸ್ಟ್ ಇಯರ್ ಇಟ್ ವಾಸ್ 17,734 crores. ಸೊ ಸೇಲ್ಸಲ್ಲಿ ನೀವು ಈ ಲಾಸ್ಟ್ ಇಯರ್ಗಿಂತ ಈ ವರ್ಷ 3,000 ಕೋಟಿ ಜಾಸ್ತಿ ಇದೆ. ಸೊ ಇದು ಒಳ್ಳೆಯ ಒ ಪಿ ಎಮ್ಮನ್ನು ಕೂಡ ಅಬೌಟ್ 20% ಮೇಂಟೈನ್ ಮಾಡ್ತಾ ಇದೆ. ನೆಟ್ ಪ್ರಾಫಿಟನ್ನು ನೋಡಿದ್ರೆ 3,985 ಕೋಟಿ. ಲಾಸ್ಟ್ ಇಯರ್ ಇಟ್ ವಾಸ್ 2,986. ಒಂದು ಒಳ್ಳೆಯ ಇನ್ಕ್ರೀಸನ್ನು ನೋಡ್ಬೋದು ನೀವು ನೆಟ್ ಪ್ರಾಫಿಟಲ್ಲಿ. ಸೇಲ್ಸಲ್ಲಿ ಕೂಡ ಒಂದಷ್ಟು ಇಂಪ್ರೂವ್ಮೆಂಟ್ ಇದೆ, ಬಟ್ ನೆಟ್ ಪ್ರಾಫಿಟಲ್ಲಿ ತುಂಬ ಒಳ್ಳೆಯ ಇನ್ಕ್ರೀಸ್ ಇದೆ. ಇದು ಅಷ್ಟೇ ಒಂದು ಒಳ್ಳೆಯ ಡಿವಿಡೆಂಡನ್ನು ಕೂಡ ಪೇಔಟ್ ಮಾಡಿದೆ. ಇದು ಅಷ್ಟೇ ಒನ್ ಆಫ್ ದಿ ನಾವು ಹೈಯೆಸ್ಟ್ ಡಿವಿಡೆಂಡ್ ಪೇಔಟ್ ಕಂಪ್ನಿಗಳಲ್ಲಿ ಇದು ಕೂಡ ಒಂದು ಲೀಸ್ಟಲ್ಲಿ ಇದೆ. ಸೊ ಹಾಗಾಗಿ BEL ಎಲೆಕ್ಟ್ರಾನಿಕ್ಸ್ ಅಷ್ಟೇ ತುಂಬ ದೊಡ್ಡ ಇನ್ನಷ್ಟು ದೊಡ್ಡ ಅಮೌಂಟನ್ನು ಇಂಥದ್ರಲ್ಲಿ ಹಾಕಿರ್ತಾರೆ. ಇನ್ಕಾರ್ಪೊರೇಟ್ 1954 ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಸಪ್ಲೈಸ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಆ್ಯಂಡ್ ಸಿಸ್ಟಮ್ಸ್ ಟು ದ ಡಿಫೆನ್ಸ್ ಸೆಕ್ಟರ್. ಸೊ ಡಿಫೆನ್ಸ್ ಸೆಕ್ಟರ್ ಇರೋದ್ರಿಂದ ಈಗ ಆಲ್ರೆಡಿ ಇದು ಒಂದು ಏನು ಫೋಕಸ್ಡ್ ಸೆಕ್ಟರು, ಮತ್ತು ಮುಂದಿನ ಒಂದು 2-3 ವರ್ಷಗಳಲ್ಲಿ ಅಥವಾ ಇನ್ನೊಂದು ನೆಕ್ಸ್ಟ್ 5 year ಗೌರ್ಮೆಂಟ್ ಏನಿದೆ ಇದರಲ್ಲಿ ಒಂದು ಏನು ಭಾಳ ತುಂಬ ಫೋಕಸ್ಡ್ ನಾವು ಬೂಮಿಂಗ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ ಅನ್ಕೋಬೋದು. ಸೊ ಒಂದು ಒಳ್ಳೆಯ ರಿಸಲ್ಟನ್ನು ಕೂಡ ಈ ವರ್ಷ ಕೊಟ್ಟಿದೆ. ನೆಕ್ಸ್ಟು ಕೂಡ ಒಂದು ಏನು ಜಾಸ್ತಿ ಫೋಕಸ್ ಇರ್ತಕ್ಕಂಥ ಸೆಕ್ಟರ್ ಇರೋದ್ರಿಂದ ಇದ್ರ ಬಗ್ಗೆ ನೀವು ಸ್ಟಾಕನ್ನು ರಾಡರ್ ಇಟ್ಕೊಂಡು ತುಂಬ ಚೆನ್ನಾಗಿ ಸ್ಟಡಿ. ಫಿಫ್ತ್ ಆ್ಯಂಡ್ ಲಾಸ್ಟ್ ಕಂಪ್ನಿ ಆಫ್ ದಿಸ್ ವಿಡಿಯೋ ಈಸ್ IREDA. ಇದರ ಸೇಲ್ಸ್ ನೋಡಿದ್ರೆ 4,900 ಕೋಟಿ. ಲಾಸ್ಟ್ ಇಯರ್ ಇಟ್ ವಾಸ್ 3,400 crores. ಸೊ ಅದಕ್ಕಿಂತ ಮುಂಚೆ 2,000 crores-ಇಂದ ನೀವು ಒಳ್ಳೆಯ ಇಯರ್ ಟು ಇಯರ್ ಇನ್ಕ್ರೀಸ್ ನೋಡ್ತಾ ಇದ್ದೀರಾ ಸೇಲ್ಸಲ್ಲಿ. ಒಳ್ಳೆಯ ಪ್ರಾಫಿಟ್ ಫೈನಾನ್ಸಿಂಗ್ ಮಾರ್ಜಿನನ್ನು ಕೂಡ ಇದು ಮೇಂಟೈನ್ ಮಾಡ್ತಾ ಇದೆ. ನೆಟ್ ಪ್ರಾಫಿಟ್ ನೋಡಿದ್ರೆ ಈ ವರ್ಷ 1,252 ಕೋಟಿ. ಲಾಸ್ಟ್ ಇಯರ್ ಇಟ್ ವಾಸ್ 865 crores. ಸೊ ಯಾವುದೇ 3 ವರ್ಷಕ್ಕೆ 250 crores-ಇಂದ ಬಂದಿದೆ. ಈ ವರ್ಷ ಇನ್ನೂ ಡಿವಿಡೆಂಡನ್ನು ಪೇಔಟ್ ಮಾಡಿಲ್ಲ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರಿಂದ ಡಿವಿಡೆಂಡ್ ಕೂಡ ಇದು ಕೊಡುವ ಒಂದು ಸಾಧ್ಯತೆ ಇದೆ. ಸೊ IREDA ಈಸ್ ಇಂಟು ದ ನಿಮಗೆಲ್ಲ ಗೊತ್ತಿರ್ಬೋದು ರಿನ್ಯೂವಬಲ್ ಎನರ್ಜಿಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ಸು. ಇನ್ನೊಂದೇನಪ್ಪ ಅಂತಂದರೆ ಇದು ಮಿನಿರತ್ನದಿಂದ ನವರತ್ನಗೆ ಇದನ್ನು ಪ್ರಮೋಟ್ ಮಾಡಿದ್ದಾರೆ. ಈಗ ಇದು ಒಂದು ನವರತ್ನ ಕಂಪ್ನಿ ಕೂಡ. ಸೊ ಈಗ ಬೂಮಿಂಗ್ ಸೆಕ್ಟ್ರಲ್ಲಿದೆ, ಒಂದು ಒಳ್ಳೆಯ ಫೈನಾನ್ಷಿಯಲ್ ರಿಸಲ್ಟ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಇಯರ್ ಟು ಇಯರ್ ಸೇಲ್ಸು ಪ್ರಾಫಿಟು ಗ್ರೋತ್ ಇದೆ. ಸೊ ನೆಕ್ಸ್ಟ್ ಒಂದು 3-4 ಇಯರ್ಸಿಗಂತೂ ಇದು ಬೂಮಿಂಗ್ ಸೆಕ್ಟ್ರಲ್ಲಿ ಇರ್ತಕ್ಕಂಥ ಸ್ಟಾಕು. ಹಾಗಾಗಿ IREDAನ ಒಂದು ರ್ಯಾಡಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಳ್ಳೆಯ ಸ್ಟಡಿಯನ್ನು ಮಾಡಿ. ಮತ್ತು ಅಷ್ಟೇ ಅಲ್ಲದೆ ನಿಮ್ಗೆ ಹೇಳಿದ್ನಲ್ಲ, ನಿಮ್ಮಲ್ಲಿ ಯಾರಿಗಾದರೂ ತುಂಬ ಒಳ್ಳೆಯ ಮ್ಯೂಚುವಲ್ ಫಂಡು ಮತ್ತು SIPನಲ್ಲಿ ಒಳ್ಳೆಯ ಅಂದರೆ ಮಿನಿಮಮ್ ರಿಟರ್ನ್ಸ್, ಮಿನಿಮಮ್ ಇನ್ವೆಸ್ಟ್ಮೆಂಟ್ಸಿಂದ ಮ್ಯಾಕ್ಸ್ ರಿಟರ್ನ್ಸನ್ನು ಒಳ್ಳೆಯ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೇಕು ಅಂತಿದ್ದರೆ ಖಂಡಿತವಾಗೂ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡು ಅಥವಾ SIPಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ಅದರಲ್ಲಿ ಒಂದು ಒಳ್ಳೆಯ ಸೆಲೆಕ್ಷನ್ ಮಾಡಿಕೊಂಡು ಒಂದು ಒಳ್ಳೆಯ ವೆಲ್ತನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.